ಏನ್ ಹೇಳ್ತಾರೆ, ಎಕ್ಸ್ ಅಂಡ್ ವೈ ಇನ್ವೆಸ್ಟೆಡ್ 1/3 and 1/4 of total investment in a business respectively. Z invested rest. Then total profit is 8,400 rupees. Then profit of Z. ಅಂದ್ರೆ ಒಂದು ವ್ಯಾಪಾರದಲ್ಲಿ ಎಕ್ಸ್ ಮತ್ತೆ ವೈ ಅನ್ನೋರು 1/3 ಮತ್ತು 1/4 ಅಷ್ಟು ಬಂಡವಾಳ ಹಾಕಿದ್ದಾರೆ. ಉಳಿದಿರೋ ಬಂಡವಾಳ ಝೆಡ್ ಅವರು ಹಾಕಿದ್ದಾರೆ. ಇವರು ಒಟ್ಟು ಕಂಪ್ಲೀಟ್ ಆಗಿ ಟೋಟಲ್ ಅಟ್ ದ ಎಂಡ್ ಟೋಟಲ್ ಆಗಿ ಪ್ರಾಫಿಟ್ 8,400 ಸಿಕ್ಕಿದೆ ರುಪೀಸ್. ಹಾಗಾದ್ರೆ ಝೆಡ್ ನ ಲಾಭ ಎಷ್ಟು ಅಂದ್ರೆ ಸೇಮ್ ಪ್ರಾಬ್ಲಮ್ 46 ಪ್ರಾಬ್ಲಮ್ ಮಾಡಿದ್ವಲ್ಲ, ಸೇಮ್ ಅಲ್ಲಿ ಅಮೌಂಟ್ ಕೊಟ್ಟಿದ್ರು, ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ. ಅಲ್ಲಿ ಅಮೌಂಟ್ ಕೊಟ್ಟಿದ್ರು, ಅಮೌಂಟ್ ಇಂದ ನಾವು ರೇಷಿಯೋ ಬರ್ಕೊಂಡ್ವಿ, ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಟೋಟಲ್. ಇಲ್ಲಿ ಡೈರೆಕ್ಟ್ ರೇಷಿಯೋನೇ ಕೊಟ್ಟಿದ್ದಾರೆ. ಅಂದ್ರೆ ಏನೋ ಒಂದು ಅಮೌಂಟ್ ಇದೆ, ಆ ಟೋಟಲ್ ಅಮೌಂಟ್ ಎಷ್ಟಿದೆ ಅದರಲ್ಲಿ 1/3 ದಷ್ಟು ಎಕ್ಸ್ ದವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ, 1/4 ದಷ್ಟು ವೈ ದವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ, ಉಳಿದಿರೋದು ಝೆಡ್ ದವ್ರದ್ದು ಇದೆ. ಹೌದಾ? ಟೋಟಲ್ ಇನ್ವೆಸ್ಟ್ಮೆಂಟ್ ಲಾಭ ಕೊಟ್ಟಿದ್ದಾರೆ, ಝೆಡ್ ಇನ್ವೆಸ್ಟ್ಮೆಂಟ್ ಲಾಭ ಎಷ್ಟಾಗುತ್ತೆ. ಈಗ ನಾವು ಝೆಡ್ ಲಾಭ ಕಂಡು ಹಿಡಿಬೇಕಂದ್ರೆ ಝೆಡ್ ಅವರು ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗ್ಬೇಕು. ಕರೆಕ್ಟ್ ಅಲ್ವಾ? ಈಗ ಸೊ ಟೋಟಲ್ ನಾವು ಪರ್ಸೆಂಟೇಜ್ ಮಾತಾಡ್ಬೇಕಾದ್ರೆ ಟೋಟಲ್ ಆಗಿ ಒಂದು 100% ಅಂತ ಅನ್ಕೊಂತೀವಿ, ಅಥವಾ ಬೇಸ್ 10%, 100% ಅಂತ ಅನ್ಕೊಂತೀವಿ. ಅದೇ ತರ ಇಲ್ಲಿ ಈಗ ಟೋಟಲ್ ಏನೋ ಒಂದು 1 ಯೂನಿಟ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಇಸ್ ಏನೋ 1 ಯೂನಿಟ್ ಅಂತ ಅನ್ಕೊಳ್ಳೋಣ. ಓಕೆ, ಎಲ್ಲ ಆಡ್ ಮಾಡಿದಾಗ 1 ಯೂನಿಟ್ ಅಂತ ಅನ್ಕೊಳ್ಳೋಣ. ಈಗ ಎಕ್ಸ್ ಅವರು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, 1/3 ದಷ್ಟು. ವೈ ದವರು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, 1/4 ದಷ್ಟು. ನಮ್ಗೆ ಝೆಡ್ ಇನ್ವೆಸ್ಟ್ಮೆಂಟ್ ಗೊತ್ತಿಲ್ಲ, ಏನೋ ಒಂದು ರೇಷಿಯೋ ಇದೆ, ಅದನ್ನ ಝೆಡ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳೋಣ. ಸರಿನಾ? ಹಾಗಾದ್ರೆ ಝೆಡ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ನೋಡೋಣ. ಇಲ್ಲಿ ನೀವು LCM ತಗೊಂಡ್ರೆ ಎಷ್ಟಾಯ್ತು, 7/12. ಓಕೆ, ಇದು ಝೆಡ್ ಇನ್ವೆಸ್ಟ್ಮೆಂಟ್. ಹಾಗಾದ್ರೆ ಝೆಡ್ ಅವ್ರದ್ದು ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, 1 - 7/12. ಹೌದಾ? ಇದೆಷ್ಟಾಯ್ತು, 5/12. ಅಂದ್ರೆ ಕಂಪ್ಲೀಟ್ ಆಗಿ ನಾವು ಹೇಗೆ ಪರ್ಸೆಂಟೇಜ್ ನಲ್ಲಿ ಒಂದು 100% ಬೇಸ್ ಅಂತ ಇಟ್ಕೊಂತೀವಿ, ಅದೇ ತರ 3 ಜನದ್ದು ಆಡ್ ಮಾಡಿ ಏನೋ 1 ಯೂನಿಟ್ ಅಂತ ಅನ್ಕೊಂಡ್ರೆ ಝೆಡ್ ದವ್ರದ್ದು ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು, 5/12. ಹೌದಾ? ದೇರ್ ಫೋರ್ ಝೆಡ್ ಪ್ರಾಫಿಟ್ ಎಷ್ಟಾಗುತ್ತೆ, ಝೆಡ್ ಪ್ರಾಫಿಟ್ ಅವ್ರು ಎಷ್ಟು ತಗೋಬೇಕು, 8,400 ಇದ್ದು 5/12 ಭಾಗ ಅವರು ತಗೋಬೇಕು. ಕರೆಕ್ಟ್ ಅಲ್ವಾ? ಸೊ ಇದೆಷ್ಟಾಯ್ತು, 5/12 ಇಂಟು 8,400. ಕರೆಕ್ಟ್? ಸೊ ಈಗ 12 ಅನ್ನ 8,400 ಜೊತೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ 5 into this 00 remains. So how much remains here totally? 3,500 ಉಳಿಯುತ್ತಾ? Yes. Correct? Okay. So 12 7s 84, 00 ಉಳಿತು. ಸೊ ಎಷ್ಟು ಉಳಿತಿಲ್ಲಿ, 3,500. ಹಾಗಾದ್ರೆ ಝೆಡ್ ಅವ್ರದ್ದು ಪ್ರಾಫಿಟ್ ಎಷ್ಟು, ರುಪೀಸ್ 3,500. ಯಾವ ಆಪ್ಷನ್ ಅದು? ಆಪ್ಷನ್ ಸಿ. ಓಕೆ, ನೆಕ್ಸ್ಟ್.